ವಾಟ್ಸಪ್ ಬಳಕೆ ಮಾಡಲ್ಲ ಅನ್ನೋರಂತೂ ಈಗಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅದರ ಬಳಕೆಯಾಗ್ತಿದೆ. ಇದರಿಂದ ಮೆಟಾ ತನ್ನ ಬಳಕೆದಾರರಿಗೆ ಒಂದಲ್ಲ ಒಂದು ಹೊಸ ಫೀಚರ್ ಪರಿಚಯಿಸುತ್ತೆ. ಅದರಂತೆ ಈಗ ವಾಟ್ಸಪ್ ಹೊಸ ಚಾಟ್ ಥೀಮ್ಸ್ ಪರಿಚಯಿಸಿದೆ. ಜಗತ್ತಿನಾದ್ಯಂತ ಬಹುತೇಕರ ವಾಟ್ಸಪ್ ಅನ್ನ ವಿವಿಧ ಕಾರಣಗಳಿಗಾಗಿ ಬಳಸುತ್ತಾರೆ. ಫೋಟೋ ಶೇರ್ ಮಾಡಲು, ಸಂದೇಶ ಕಳಿಸಲು, ವಿಚಾರ ವಿನಿಮಯ, ವಿಡಿಯೋ ಕರೆಗಳಿಗೆ, ಗ್ರೂಪ್ ಚಾಟ್, ಮೀಟಿಂಗ್ ಸೇರಿದಂತೆ ಅನೇಕ ಕಾರಣಗಳಿಗೆ ಈ ವಾಟ್ಸಪ್ ಅನ್ನ ಜನರು ಅವಲಂಬಿಸಿದ್ದಾರೆ. ಅದಲ್ಲದೆ ಮೆಟಾದ ಭಾಗವಾಗಿರುವ ವಾಟ್ಸಪ್ ಕೂಡ ಆಗಾಗ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೇಕ ಅಪ್ಡೇಟ್ ಅನ್ನ ತರುತ್ತಾ ಇರುತ್ತೆ. ಸದ್ಯ ಮೆಟಾ ವಾಟ್ಸಪ್ ಹೊಸ ಚಾಟ್ ಥೀಮ್ಸ್ ಪರಿಚಯಿಸಿದೆ. ಹೌದು, ಮೆಟಾದ ಇನ್ಸ್ಟೆಂಟ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ವಾಟ್ಸಪ್ ಹೊಸ ಚಾಟ್ ಥೀಮ್ಸ್ ಪರಿಚಯಿಸಿದೆ. ಬಳಕೆದಾರರು ವರ್ಣರಂಜಿತ ಬಬಲ್ಸ್ ಮತ್ತು ನ್ಯೂ ವಾಲ್ ಪೇಪರ್ಸ್ ಜೊತೆಗೆ ತಮ್ಮ ಚಾಟ್ಗಳನ್ನು ಕಸ್ಟಮೈಸ್ ಮಾಡಬಹುದಾಗಿದೆ. ಹೊಸ ಅಪ್ಡೇಟ್ನೊಂದಿಗೆ ಬಳಕೆದಾರರು ಈಗ ಪ್ರೀಸೆಟ್ ಥೀಮ್ಸ್ ಪಡೆಯುತ್ತಾರೆ ಮತ್ತು ತಮ್ಮ ನೆಚ್ಚಿನ ಶೈಲಿಯನ್ನ ಆಧರಿಸಿ ಕಲರ್ ಸಹ ಬದಲಾಯಿಸಬಹುದಾಗಿದೆ. ಈಗ ಚಾಟ್ ಬಬಲ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಅನ್ನ ತಮ್ಮ ನೆಚ್ಚಿನ ಬಣ್ಣಕ್ಕೆ ಬದಲಾಯಿಸಬಹುದು. ಇದಲ್ಲದೆ ಕಂಪನಿ ಹಲವಾರು ಪ್ರೀಸೆಟ್ ಥೀಮ್ಗಳನ್ನು ಪರಿಚಯಿಸಿದೆ. ಇದು ಬ್ಯಾಕ್ಗ್ರೌಂಡ್ ಮತ್ತು ಬಬಲ್ ಕಲರ್ ಹೊಂದಿಸುತ್ತೆ. ಇಷ್ಟು ಮಾತ್ರವಲ್ಲದೆ ತಮ್ಮದೇ ಆದ ವಿಶಿಷ್ಟ ಬಣ್ಣವನ್ನ ಹೊಂದಿಸಬಹುದು. ನ್ಯೂ ವಾಲ್ಪೇಪರ್ಸ್ ಪರಿಚಯಿಸಿದ ವಾಟ್ಸಪ್ ಚಾಟ್ಗಳನ್ನ ಇನ್ನಷ್ಟು ರೋಮಾಂಚಕವಾಗಿಸಲು ವಾಟ್ಸಪ್ 30 ಹೊಸ ವಾಲ್ಪೇಪರ್ ಸೇರಿಸಿದೆ. ಬಳಕೆದಾರರು ಈಗ ತಮ್ಮ ಕ್ಯಾಮೆರಾ ರೋಲ್ನಿಂದ ಕಸ್ಟಮ್ ಬ್ಯಾಕ್ಗ್ರೌಂಡ್ಗಳನ್ನು ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡುವ ಆಯ್ಕೆಯನ್ನ ಸಹ ಪಡೆಯುತ್ತಾರೆ. ಇದರ ಸಹಾಯದಿಂದ ಬಳಕೆದಾರರು ಸಂಪೂರ್ಣವಾಗಿ ಕಸ್ಟಮ್ಗೊಳಿಸಿದ ಅನುಭವ ಪಡೆಯಬಹುದಾಗಿದೆ. ಈಗ ವಾಟ್ಸಪ್ ಬಳಕೆದಾರರು ಎಲ್ಲ ಚಾಟ್ಗಳಿಗೆ ಒಂದೇ ಥೀಮ್ ಅನ್ನ ಅನ್ವಯಿಸಬಹುದು ಅಥವಾ ಪ್ರತಿ ಚಾಟ್ಗೆ ವಿಭಿನ್ನ ಥೀಮ್ಗಳನ್ನು ಜೋಡಿಸಬಹುದು. ಆದರೂ ಈ ಥೀಮ್ಗಳು ಬಳಕೆದಾರರಿಗೆ ಮಾತ್ರ ಗೋಚರಿಸುತ್ತೆ. ನೀವು ಈಗ ನಿಮ್ಮ ವಾಟ್ಸಪ್ ಚಾಟ್ಗಳನ್ನ ಖಾಸಗಿಯಾಗಿ ಇರಿಸಿಕೊಳ್ಳೋದ್ರ ಮೂಲಕ ಹೆಚ್ಚು ಆಕರ್ಷಕವಾಗಿ ಮಾಡಬಹುದು. ಬಳಕೆದಾರರು ಈಗ ತಮ್ಮ ವಾಟ್ಸಪ್ ಚಾನೆಲ್ಗಳ ಥೀಮ್ಗಳನ್ನು ಸಹ ಬದಲಾಯಿಸಬಹುದು. ಇದು ಇತರ ವ್ಯಕ್ತಿಗೆ ಅವರ ಕಮ್ಯುನಿಕೇಷನ್ನಲ್ಲಿ ವಿಭಿನ್ನ ಅನುಭವ ನೀಡುತ್ತೆ. ಡಿಫಾಲ್ಟ್ ಚಾಟ್ ಥೀಮ್ ಅಪ್ಲೈ ಮಾಡಲು ಸೆಟ್ಟಿಂಗ್ಸ್ಗೆ ಹೋಗಿ ಚಾಟ್ಸ್ ಆಯ್ಕೆ ಮಾಡಿ ನಂತರ ಡಿಫಾಲ್ಟ್ ಚಾಟ್ ಥೀಮ್ ಆಯ್ಕೆ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಆಯ್ಕೆಯ ಥೀಮ್ ಅನ್ನ ನೀವು ಅಪ್ಲೈ ಮಾಡಬಹುದಾಗಿದೆ. ನೀವು iOS ನಲ್ಲಿ ಸ್ಕ್ರೀನ್ ಮೇಲ್ಭಾಗದಲ್ಲಿರುವ ಚಾಟ್ ಅನ್ನ ಟ್ಯಾಪ್ ಮಾಡೋದ್ರ ಮೂಲಕ ಇದನ್ನ ಕಸ್ಟಮೈಸ್ ಮಾಡಬಹುದಾಗಿದೆ. ಆದ್ರೂ ನೀವು ಆಂಡ್ರಾಯ್ಡ್ ಗ್ರಾಹಕರಾಗಿದ್ರೆ ಬಲಭಾಗದಲ್ಲಿರುವ 3 ಡಾಟ್ ಮೆನುವನ್ನ ಕ್ಲಿಕ್ ಮಾಡಿ ಮತ್ತು ಥೀಮ್ ಆಯ್ಕೆಯನ್ನ ಮಾಡಬಹುದಾಗಿದೆ. ಇಲ್ಲಿ ನೀವು ಈಗ ಎಲ್ಲ ಹೊಸ ಥೀಮ್ಗಳು ಮತ್ತು ಕಲರ್ಸ್ ಅನ್ನ ಕಾಣುವಿರಿ. ಎಲ್ಲ ಬಿಲ್ ಪಾವತಿ ವಾಟ್ಸಪ್ ಮೂಲಕ ಸಾಧ್ಯ. ವಾಟ್ಸಪ್, ಪೇಟಿಎಂ, ಗೂಗಲ್ ಪೇ ಮುಂತಾದ ಅಪ್ಲಿಕೇಶನ್ಗಳಿಗೆ ಪೈಪೋಟಿಯನ್ನ ನೀಡಲು ಮುಂದಾಗಿದೆ. ಆದ್ದರಿಂದ ವಾಟ್ಸಪ್ ಮೂಲಕ ನೇರವಾಗಿ ವಿದ್ಯುತ್ ಮತ್ತು ನೀರಿನ ಬಿಲ್ ಪಾವತಿಸಲು ಅವಕಾಶ ನೀಡಲು ವಾಟ್ಸಪ್ ಗಮನ ಹರಿಸಿದೆ. ಇನ್ನು ಈ ಕ್ರಮ ಹಲವಾರು ಜನರು ಅಪ್ಲಿಕೇಶನ್ಗಳನ್ನು ಬದಲಾಯಿಸುವ ಅಗತ್ಯವನ್ನ ಕಡಿಮೆ ಮಾಡಲಿದೆ. ವಿದ್ಯುತ್, ನೀರು, ಮೊಬೈಲ್ ರೀಚಾರ್ಜ್, ಬಾಡಿಗೆ ಮತ್ತು ಇನ್ನಿತರ ಬಿಲ್ಗಳನ್ನು ನೇರವಾಗಿ ಪಾವತಿಸಬಹುದು. ಇದು ಹಲವು ಅಪ್ಲಿಕೇಶನ್ಗಳ ಮೂಲಕ ಮನೆಯ ಖರ್ಚುಗಳನ್ನು ನಿರ್ವಹಣೆ ಮಾಡುವ ಜನರಿಗೆ ಇನ್ನಷ್ಟು ಅನುಕೂಲವನ್ನು ಒದಗಿಸುತ್ತೆ. ವಾಟ್ಸಪ್ ಹಣ ವರ್ಗಾವಣೆ ಮಾಡಲು UPI ಆಧಾರಿತ ಪಾವತಿ ವ್ಯವಸ್ಥೆಯಾದ ವಾಟ್ಸಪ್ ಪೇ ಅನ್ನ ಹೊಂದಿದೆ. ಈ ಫೀಚರ್ನೊಂದಿಗೆ ಬಿಲ್ ಪಾವತಿ ವ್ಯವಸ್ಥೆಯನ್ನ ಸೇರಿಸಿ ಬಿಲ್ ಪಾವತಿಯನ್ನ ಇನ್ನಷ್ಟು ಸರಳಗೊಳಿಸಲು ವಾಟ್ಸಪ್ ಮುಂದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.